ಹಾಯ್ ಎವ್ರಿವನ್, ಬೀನ್ಸ್ ಕಾಳು ಮತ್ತೆ ಎಲ್ಲಾ ತರದ ತರಕಾರಿಗಳನ್ನ ಹಾಕಿ ತರಕಾರಿ ಕುರ್ಮಾ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಕುರ್ಮಾಗೆ ಬೀನ್ಸ್ ಕಾಳು ಹಾಕೊಳ್ಳೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಕೊಡತ್ತೆ. ಎಸ್ಪೆಷಲಿ ದೋಸೆ ಜೊತೆಗೆ ಒಳ್ಳೆ ಕಾಂಬಿನೇಷನ್. ಈ ರೀತಿ ಕುರ್ಮಾನ ಬೇಕಾದ್ರೆ ಪೂರಿ ಜೊತೆ, ಚಪಾತಿ, ರೊಟ್ಟಿ ಹಾಗೆ ಗೀ ರೈಸ್ ಜೊತೆಗೆ ಮಾಡ್ಕೊಂಡು ತಿನ್ಲಿಕ್ಕೂ ತುಂಬಾನೇ ರುಚಿಯಾಗಿರತ್ತೆ. ಅದರಲ್ಲೂ ಇವತ್ತು ನಾ ತೋರಿಸ್ಕೊಡ್ತಾ ಇರೋಂಥ ವಿಧಾನದಲ್ಲಿ ಮಾಡ್ಕೊಳ್ಳಿ. ತುಂಬಾನೇ ಈಸಿಯಾಗಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಗಳನ್ನ ಬಳಸಿ ಒಂದು ಅರ್ಧ ಗಂಟೆಯಲ್ಲಿ ರೆಡಿ ಮಾಡ್ಕೋಬಹುದು. ಬೀನ್ಸ್ ಕಾಳು ಇಲ್ಲ ಅಂದ್ರೆ ಬೇಕಾದ್ರೆ ಹಸಿ ಬಟಾಣಿ ಇಲ್ಲ ನೆನೆಸಿದ ಒಣ ಬಟಾಣಿ ಹಾಕಿ ಕೂಡ ಮಾಡ್ಕೋಬಹುದು. ತುಂಬಾನೇ ರುಚಿಯಾಗಿರತ್ತೆ. ಈ ಕುರ್ಮಾ ಮಾಡ್ಲಿಕ್ಕೆ ಮೊದಲಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈಗ ಜಾರ್ಗೆ ಕಾಲು ಹೊಳಕೆಯಷ್ಟು ತುರಿದಿರೋ ಕಾಯಿನ ಹಾಕಿದ್ದೀನಿ. ಹಾಗೆ ಇದಕ್ಕೆ ಗರಂ ಮಸಾಲೆನ ಮೈಲ್ಡ್ ಆಗಿ ಹಾಕೋಬೇಕು. ಅರ್ಧ ಇಂಚು ಚಕ್ಕೆ, 3 ಲವಂಗ, 2 ಏಲಕ್ಕಿ ಸಾಕಾಗತ್ತೆ. ನಂತರ ದಪ್ಪ ಹೆಚ್ಕೊಂಡ ಒಂದು ದೊಡ್ಡ ಸೈಜಿಂದು ಈರುಳ್ಳಿ, ಒಂದು ಸಣ್ಣ ಉಂಡೆಯಷ್ಟು ಬೆಳ್ಳುಳ್ಳಿ, ಮತ್ತೆ ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು ದಪ್ಪ ಹೆಚ್ಕೊಂಡ ಟೊಮ್ಯಾಟೊನ ರುಬ್ಬಬೇಕಾದ್ರೆ ಹಾಕೊಳ್ಳಿ, ಚೆನ್ನಾಗಿರತ್ತೆ. ಇದಕ್ಕೆ ಮೇನ್ ಆಗಿ ಖಾರದ ಪುಡಿ ಹಾಕೊಳ್ತೀನಿ. ಅದ್ರ ಜೊತೆಗೆ 2 ಹಸಿಮೆಣಸು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರತ್ತೆ. ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ, 1 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಪುಡಿ, ಒಂದು ಅರ್ಧ ಟೀ ಸ್ಪೂನ್ ಅರಿಶಿಣ, ಹಾಗೆ ಇದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಹುರಿಗಡಲೆ ಹಾಕೊಂಡ್ರೆ ಕುರ್ಮಾದು ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರುತ್ತೆ. ನಂತರ ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಕ್ಕೆ ಬೇಕಾದಷ್ಟು ನೀರು ಹಾಕಿ ನೈಸಾಗಿ ರುಬ್ಕೊಳ್ಳಿ. ಮಸಾಲೆ ರುಬ್ಕೊಂಡ್ವಿ ಅಂದ್ರೆ ಮುಕ್ಕಾಲ್ ಭಾಗ ಕೆಲಸ ಮುಗ್ದಂಗೆನೆ. ಈಗ ಒಂದು ಕುಕ್ಕರ್ನಲ್ಲಿ 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಸೋಂಪಿನ ಕಾಳು, ಹೆಚ್ಕೊಂಡ ಅರ್ಧ ಈರುಳ್ಳಿ ಹಾಕಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಒಗ್ಗರಣೆಗೆ ಸೋಂಪಿನ ಕಾಳು ಹಾಕೊಳ್ಳಿ. ಈ ಕುರ್ಮಾಗೆ ಒಳ್ಳೆ ಫ್ಲೇವರ್ ಮತ್ತೆ ಟೇಸ್ಟ್ ಕೊಡತ್ತೆ. ಈರುಳ್ಳಿ ಫ್ರೈ ಆದ್ಮೇಲೆ ಇದಕ್ಕೆ 1 ಕಪ್ ಅಷ್ಟು ಬೀನ್ಸ್ ಕಾಳನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ 2 ಕಪ್ ಅಷ್ಟು ಹೆಚ್ಕೊಂಡ ಕ್ಯಾರೆಟ್ ಮತ್ತೆ ಬೀನ್ಸ್, ಹೆಚ್ಕೊಂಡ ಒಂದು ಆಲೂಗೆಡ್ಡೆ ಹಾಕೊಂಡು ಈ ತರಕಾರಿಗಳನ್ನ ಒಂದು 2 ರಿಂದ 3 ನಿಮಿಷ ಒಗ್ಗರಣೆಯಲ್ಲೇ ಬಾಡಿಸ್ಕೋಬೇಕು. ಇದಕ್ಕೆ ನೀರು ಹಾಕಿ ಬೇಯಿಸ್ಕೊಳ್ಳೋದೇನು ಬೇಡ. ಕುಕ್ಕರ್ನಲ್ಲೇ ಮಾಡ್ಕೊಳ್ತಿರೋದ್ರಿಂದ ಮಸಾಲೆ ಜೊತೆಗೇನೆ ತರಕಾರಿಗಳು ಬೇಗ ಬೆಂದೋಗತ್ತೆ. ಆದರೆ ಒಗ್ಗರಣೆಯಲ್ಲಿ ಈ ರೀತಿ ತರಕಾರಿಗಳನ್ನ ಬಾಡಿಸ್ಕೊಳ್ಳೋದ್ರಿಂದ ಕುರ್ಮಾ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಇದನ್ನ ಬಾಡಿಸ್ಕೊಂಡ್ಮೇಲೆ ಗ್ರೈಂಡ್ ಮಾಡ್ಕೊಂಡ ಮಸಾಲೆನ ಹಾಕೊಳ್ಳೋಣ. ಹಾಗೆ ಇದ್ರ ಜೊತೆಗೆ 1 ಕಪ್ ಅಷ್ಟು ನೀರನ್ನ ಹಾಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತರಕಾರಿ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತರಕಾರಿಗಳು ಬೇಗ ಬೆಂದೋಗ್ಬಿಡತ್ತೆ. ಕುಕ್ಕರ್ನಲ್ಲಿ ಮಾಡೋದ್ರಿಂದ ಜಸ್ಟ್ 1 ವಿಷಲ್ ಕೂಗಿಸಿ ಸಾಕು. ಇದನ್ನ ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊಳ್ಳೋಣ. 1 ವಿಷಲ್ ನಂತರ ಲಿಡ್ ಓಪನ್ ಮಾಡ್ತಿದ್ದಂಗೆ ಒಳ್ಳೆ ಘಮ ಬರ್ತಾ ಇರತ್ತೆ. ಇದಕ್ಕೆ ಹೆಚ್ಕೊಂಡ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಕುರ್ಮಾ ಅಂತೂ ತುಂಬಾನೇ ರುಚಿಯಾಗಿರತ್ತೆ. ಅದರಲ್ಲೂ ಬೀನ್ಸ್ ಕಾಳು ಹಾಕಿ ಮಾಡಿರೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಕೊಡತ್ತೆ. ಬೀನ್ಸ್ ಕಾಳು ಹಾಕಿ ಈ ರೀತಿ ಕುರ್ಮಾ ಟ್ರೈ ಮಾಡಿಲ್ಲ ಅಂದ್ರೆ ಖಂಡಿತ ಟ್ರೈ ಮಾಡಿ. ಈಗ ಸಖತ್ ಸಿಂಪಲ್, ಸಖತ್ ಟೇಸ್ಟಿಯಾದ ತರಕಾರಿ ಕುರ್ಮಾ ರೆಡಿಯಾಗಿದೆ. ಒಳ್ಳೆ ಸೈಡ್ ಡಿಶ್ ಇದು. ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗತ್ತೆ. ಈ ತರಕಾರಿ ಕುರ್ಮಾ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದ ಸಿಂಪಲ್ ರೆಸಿಪಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.